ಇದರಿಂದ ನನಗೆ ಬಂದಂತಹ ಫಸ್ಟ್ ಪೇಮೆಂಟ್ ಎಷ್ಟು ಗೊತ್ತಾಗುತ್ತೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ವಿಡಿಯೋ ಯಾವಾಗ ಡಿಲೀಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕಂದರೆ ಆ್ಯಸ್ ಪರ್ ಯೂಟ್ಯೂಬ್ ಪಾಲಿಸೀಸ್ ನಾವೊಂದಷ್ಟು ನಮ್ಮ ಡೇಟಾ ಏನಿದೆ ಅದನ್ನು ರಿವೀಲ್ ಮಾಡೋ ಹಾಗಿಲ್ಲ. ಬಟ್ ಆಸ್ ಎ ಸ್ಮಾಲ್ ಯೂಟ್ಯೂಬರ್ ನಾನು ಮಾಡ್ತಿದ್ದೀನಿ, ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಕಂಪ್ಲೀಟಾಗಿ ನೋಡಿ. ಈ ಪ್ರೋಸೆಸ್ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನಾನು ಫಸ್ಟ್ ವಿಡಿಯೋ ಯಾವಾಗ ಹಾಕಿದ್ದೆ, ಇವತ್ತಿನವರೆಗೂ ಟಿಲ್ ಡೇಟ್ ಎಷ್ಟು ದುಡ್ಡಾಗಿದೆ, ನನಗೆ ಫಸ್ಟ್ ಪೇಮೆಂಟ್ ಎಷ್ಟು ಬಂತು, ಎಷ್ಟು ದಿನ ತೊಗೊಂತು, ಮಾನಿಟೈಸ್ ಆಗೋಕ್ಕೆ ಎಷ್ಟು ದಿನ ತೊಗೊಂತು, ಎಲ್ಲದನ್ನು ಕಂಪ್ಲೀಟಾಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಥರ ನನ್ನ ಚಾನಲ್ ಬಂದು ರಂಗೋಲಿ. ಸೊ ನಾನು ಟೋಟಲಾಗಿ 667 ವಿಡಿಯೋಗಳನ್ನ ಎಡಿಟ್ ಮಾಡಿದ್ದೀನಿ. ಆ್ಯಂಡ್ ನನಗೆ 7K 7,000 ಸಬ್ಸ್ಕ್ರೈಬರ್ ಇದ್ದಾರೆ. ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ಬನ್ನಿ 7,009 ಟೋಟಲಾಗಿ ನನಗೆ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ರೀಸೆಂಟಾಗಿ 2 ಅವರ್ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ್ಯಂಡ್ ಅದಕ್ಕೆ ಆಲ್ರೆಡಿ 54 ವ್ಯೂಸ್ ಬಂದಿದೆ. ಆ್ಯಂಡ್ ನಂದು ಟೋಟಲ್ ಓವರಾಲ್ ವ್ಯೂಸ್ ಲೈಕ್ಸ್ ಬಂದು 16,700 ಆ್ಯಂಡ್ 209 ಕಮೆಂಟ್ಸ್ ಬಂದಿದೆ. ಆ್ಯಂಡ್ 12,000 ಸಲ ಶೇರ್ ಆಗಿದೆ. ಸೊ ನಾನಿಲ್ಲಿ ಟೋಟಲಾಗಿ 667 ವಿಡಿಯೋಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಇಲ್ಲಿ ವಿಡಿಯೋಗೆ ಬಂದಾದಮೇಲೆ ಮಾನಿಟೈಸ್ ಎಲ್ಲ ಆನ್ ಆಗಿದೆ. ನಂದು ಓಲ್ಡೆಸ್ಟ್ ವಿಡಿಯೋ ಬಂದು 7 ಮಂತ್ಸ್ ಎಗೋ. ಬಟ್ ನಾನು ಆ್ಯಕ್ಚುಲಾಗಿ ಕಂಟಿನ್ಯೂಯಸ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು, ನೀವು ಇಲ್ಲಿ ಏನು 11 to 6 ಎವ್ರಿ ಡೇ ಈಸಿ ರಂಗೋಲಿ ಅಂತ ನೋಡ್ತಿದ್ದೀರಲ್ಲ, ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ಈಗ ಟಿಲ್ ಡೇಟು ನನ್ನ ಯೂಟ್ಯೂಬ್ ಚಾನಲ್ನ ನಾನು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಗಿದೆ. ಆ್ಯಂಡ್ ಈ ವಿಡಿಯೋ ನಾನು 11th ಸೆಪ್ಟೆಂಬರ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಾರಿ, ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ವಾಯ್ಸ್ ಬಂದಿದ್ದರೆ. ಸೊ ಇದು ನಾನು 11th ಸೆಪ್ಟೆಂಬರ್ ಅಪ್ಲೋಡ್ ಮಾಡಿದ್ದೀನಿ. 18 ವ್ಯೂಸ್ ಬಂದಿದೆ, 4 ಲೈಕ್ಸ್ ಬಂದಿದೆ. ಸೊ ಇಲ್ಲಿಂದ ನಾನು ಕಂಟಿನ್ಯೂಯಸ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ನನ್ನದು ಓಲ್ಡೆಸ್ಟ್ ವಿಡಿಯೋ ಏನಿದೆ ಅದ್ರ ಕತೆ. ಸೊ ಇಲ್ಲಿ ಬಂದರೆ ನಂದು ಪಾಪ್ಯುಲರ್ ವಿಡಿಯೋ ಇರೋದು 2.4 ಲ್ಯಾಕ್ಸ್. ಇದು ನೀವು ಕೂಡ ನನ್ನ ಯೂಟ್ಯೂಬ್ ಪ್ರೊಫೈಲಿಗೆ ಹೋಗಿ ಇದನ್ನು ಚೆಕ್ ಮಾಡ್ಬೋದು. 2.4 ಲ್ಯಾಕ್ ವ್ಯೂಸ್ ಇದೆ. ಮತ್ತು ಇನ್ನೊಂದು ನೆಕ್ಸ್ಟ್ 1.4 ಲ್ಯಾಕ್ ಇದೆ. ಸೊ ನಾನು ಇದೆಲ್ಲ ಎಂದಕ್ಕೆ ತೋರಿಸ್ತಿದ್ದೀನಿ ಅಂದರೆ, ನಾನು ನನ್ನ ನೆಕ್ಸ್ಟ್ ವಿಡಿಯೋಲ್ಲಿ, ಅಂದರೆ ನನ್ನ YT ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋ ಏನಿದೆ ಅದರಲ್ಲಿ ನನ್ನ ಕಂಪ್ಲೀಟ್ ಅರ್ನಿಂಗ್ ತೋರಿಸ್ತಿದ್ದೀನಿ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ ಇಷ್ಟು ದಿನ ತೊಗೊಂತು ನನಗೆ ಮಾನಿಟೈಸ್ ಮಾಡೋಕ್ಕೆ, ಫಸ್ಟ್ ವಿಡಿಯೋ ಯಾವಾಗ, ಲಾಸ್ಟ್ ವಿಡಿಯೋ ಯಾವಾಗ. ಸೊ ಇವಾಗ ನೀವು ನೋಡಿರ್ಬೋದು, ನಾನು ನನ್ನ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಮುಂಚೆನೇ ಇದ್ರೂ ನನ್ನ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು 11th ಸೆಪ್ಟೆಂಬರ್ ಆದಮೇಲೆ, ಅಂದರೆ 11th ಸೆಪ್ಟೆಂಬರ್ 2024 ಅಲ್ಲಿ. ಸೊ ಇದು ನನ್ನ ಒಂದು ಲೇಟೆಸ್ಟ್ ವಿಡಿಯೋ ಇದಾಗಿರುತ್ತೆ. 2 ಅವರ್ಸ್ ಎಗೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಟೈಮ್ ವೇಸ್ಟ್ ಮಾಡ್ದಂಗೆ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗೋಣ ಬನ್ನಿ, ಅಲ್ಲಿ ನನ್ನ ಅರ್ನಿಂಗ್ಸ್ ಎಷ್ಟು ಅಂತ ಹೇಳಿ ತೋರಿಸ್ತೀನಿ. ಸೊ ಈಗ ನಾವು ಯೂಟ್ಯೂಬ್ ಸ್ಟುಡಿಯೋಗೆ ಬಂದಿದ್ದೀವಿ. ಇಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಾ ನನ್ನ ಟೋಟಲ್ ಸೇಮ್ ಚಾನಲ್ಲೇ. ನಾನು ಯಾವುದು ಎಡಿಟಿಂಗೆಲ್ಲ ಏನು ಮಾಡ್ತಿಲ್ಲ, ಕಂಪ್ಲೀಟಾಗಿ ಲೈವ್ ಆಗಿ ತೋರಿಸ್ತಿದ್ದೀನಿ ನನ್ನ ಒಂದು ವಿಡಿಯೋಲ್ಲಿ. ಸೊ ಇವಾಗ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಅನಾಲಿಟಿಕ್ಸ್ಗೆ ಹೋಗೋಣ. ಸೊ ಅನಾಲಿಟಿಕ್ಸಲ್ಲಿ ನೀವು ಸಪೋಸ್ ರೆವೆನ್ಯೂ ನೋಡ್ತಿದ್ದೀರಾ ಅಂದರೆ ನೋಡಿ, ಇಲ್ಲಿ ನಂದು ಡಿಸೆಂಬರ್ ಮಂತಲ್ಲಿ 458 ಬಂದಿದೆ. ಜಾನ್ವರಿ, ಫೆಬ್ರವರಿ, ಮಾರ್ಚ್ ಕಂಪ್ಲೀಟಾಗಿ ತೋರಿಸಿದ್ದೀನಿ. ಇದನ್ನು ಜಾಸ್ತಿ ಎಳಿಯೋಕ್ಕೆ ಹೋಗಲ್ಲ, ಯಾಕಂದರೆ ಇದನ್ನು ರಿವೀಲ್ ಮಾಡಬಾರ್ದು ಆ್ಯಸ್ ಪರ್ ಯೂಟ್ಯೂಬ್ ಪಾಲಿಸಿ. ಯಾಕಂದರೆ ನನಗೆ ಇದು ಟೆಕ್ನಿಕಲ್ ಬ್ರೀಚ್ ಆಗಿ ವಿಡಿಯೋ ಡಿಲೀಟ್ ಆಗೋ ಸಾಧ್ಯತೆ ಇರುತ್ತೆ. ಆ್ಯಂಡ್ ನೀವು ಇಲ್ಲಿ ನೋಡ್ತಿರ್ಬೋದು, ನನಗೆ $100 ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ ಒಂದು ಪೇಮೆಂಟು ನನ್ನ ಅಕೌಂಟ್ಗೆ 21st ಮಾರ್ಚಿಂದ 26th ಮಾರ್ಚ್ ಅಷ್ಟರಲ್ಲಿ ಬರುತ್ತೆ. ಅದು ಬಂದಾಗ ಹೆಂಗೆ ಬಂತು ಕಂಪ್ಲೀಟಾಗಿ ಇಂಡಿಯನ್ ರುಪೀಸಲ್ಲಿ ಎಷ್ಟು ಬಂದಿದೆ ಅಂತ ಹೇಳಿ ನಾನು ಕಂಪ್ಲೀಟಾಗಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಮಾರ್ಚ್ ಅರ್ನಿಂಗ್ಸು ನನಗೆ ಸ್ಟಾರ್ಟ್ ಆಗಿ $15.21 ಆಗಿದೆ. ಅದು ಅರ್ನಿಂಗ್ಸ್ ಕಂಪ್ಲೀಟ್ ಆದಮೇಲೆ, ಅಂದರೆ ನೆಕ್ಸ್ಟ್ $100 ಕಂಪ್ಲೀಟ್ ಆದಮೇಲೆ ಅಮೌಂಟು ಮತ್ತೆ ನನಗೆ ಕ್ರೆಡಿಟ್ ಆಗುತ್ತೆ. ಈ ಒಂದು $100ನಲ್ಲಿ ನಾನು ಏನು ಮಾಡಿದೆ, ಇಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋ, ಅಂದರೆ ನನಗೆ ಪೇಮೆಂಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ಎಲ್ಲ ತೋರಿಸಿದ್ದೀನಿ. ಸೊ ಓವರ್ ವ್ಯೂ ಬಂದು ನನ್ನ ಚಾನಲಲ್ಲಿ ಇದಿದೆ.
ಸೊ ಇದು ಜಾಸ್ತಿ ತೋರಿಸ್ಬಾರ್ದಿರೋದ್ರಿಂದ ಅಂದರೆ ಲಾಸ್ಟ್ 28 ಡೇಸ್ ನನ್ನ ಅರ್ನಿಂಗ್ ಬಂದು 3.9K ಇದೆ, ಅಂದರೆ 3,900 ರೂಪಾಯಿ ಇದೆ. ಸೊ ಹೋಗ್ತಾ ಇನ್ನೂ ಚಾನಲ್ ಗ್ರೋತ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆಗೆ 3,900 ಬೇರೆಯವ್ರಿಗೆ ಕಡಿಮೆ ಅನ್ನಿಸ್ಬೋದು, ಬಟ್ ನನಗೆ ಇದು ಒಂದು ತುಂಬ ಎಕ್ಸ್ಪೆನ್ಸನ್ನು ಮ್ಯಾನೇಜ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಆಬ್ವಿಯಸ್ಲಿ ನಾನು ವರ್ಕ್ ಮಾಡ್ತೀನಿ, ಇಲ್ಲ ಅಂತಲ್ಲ, ಬಟ್ ಸ್ಟಿಲ್ ಏನೋ ಒಂದು ಸೈಡ್ ಹಸ್ಟಲಿಂದ ಇನ್ಕಮ್ ಬರುತ್ತಂತ ಖುಷಿ ಆಗ್ತಿದೆ. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋಕ್ಕಂತ ಹೇಳಿ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಕಂಪ್ಲೀಟಾಗಿ ಹಿಂಗೆ ಮಾಡಿದೆ ಎಲ್ಲ ನೀಟಾಗಿ ಹೇಳ್ಕೊಂಡು ಹೋಗ್ತೀನಿ. ಸೊ 3 ವೀಡಿಯೋಸ್ಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋಸಲ್ಲಿ ದುಡ್ಡು ಎಷ್ಟು ಬಂತು INR ಅಲ್ಲಿ, ನಾನು ಅದನ್ನು ಹೆಂಗೆ ಖರ್ಚು ಮಾಡಿದೆ, ಏನೇನು ತೊಗೊಂಡೆ ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ.